ಇವತ್ತು ನಮ್ಮ ಜೊತೆ ವೈಕುಂಠ ಏಕಾದಶಿ ಆಚರಣೆ ಮಾಡಿಕೊಂಡು ದೇವಸ್ಥಾನದಿಂದ ಖುಷಿಯಾಗಿ ಬರ್ತಾ ಇರೋ ಅಂಥ ಜನ ನಮ್ಮ ಜೊತೆ ಇದ್ದಾರೆ. ಸೊ ಅವ್ರ ಹತ್ರ ಕೇಳುವ ಅವ್ರ ಅನುಭವ ಹೇಗಿದೆ ಅಂತ. ಸೊ ಸರ್ ನೀವು ಹೇಗೆ ಸೆಲೆಬ್ರೇಟ್ ಮಾಡ್ತೀರಾ, ನೀವು ಹೇಗೆ ಆಚರಣೆ ಮಾಡ್ತೀರಾ, ಇದರದ್ದು ಸ್ಪೆಷಾಲಿಟಿ ಹೇಳಿ. ಏಕಾದಶಿ ಅಂತಂದರೆ ನಿರ್ಜಲ ಉಪವಾಸ, ಅದನ್ನೇ ಇಂಪಾರ್ಟೆಂಟು ಸೆಲೆಬ್ರೇಷನ್ ಆಫ್ ಏಕಾದಶಿ. ಯಾಕೆ ಅಂತಂದರೆ ನಾವು ಏನೇನು ಬೇರೆ ಬೇರೆ ಆಹಾರಗಳೆಲ್ಲ ತಿಂದಿರ್ತೀವಿ, ಅದರದ್ದೆಲ್ಲ ಏನೇನು ದೋಷಗಳಿರುತ್ತೆ, ಏಕಾದಶಿ ಉಪವಾಸ ಮಾಡೋದ್ರಿಂದ ಅದೆಲ್ಲನೂ ಒಂಥರ ಪರಿಹಾರ ಆಗುತ್ತೆ. ಇದೊಂದು ಉತ್ತಮವಾದಂತಹ ಫ್ರೀ ಆಫ್ ಕಾಸ್ಟ್ ಟ್ರೀಟ್ಮೆಂಟ್ ಫಾರ್ ಗುಡ್ ಹೆಲ್ತ್ ಅಂತಂದ್ಬಿಟ್ಟು ಹೇಳ್ಬೋದು. ಆಮೇಲೆ ದೈಹಿಕ ಮತ್ತು ಆಧ್ಯಾತ್ಮಿಕವಾಗಿಯೂ ಒಂದು ಶುದ್ಧಿ ಆಗುತ್ತೆ ನಮಗೆ. ಇವತ್ತು ವೈಕುಂಠ ಏಕಾದಶಿ ಅಂತಂತಂದರೆ ನಮ್ಮ ಪರಮಾತ್ಮ ವಿಷ್ಣು ಅಂದರೆ ವೆಂಕಟೇಶ್ವರ ಎಲ್ಲ ಬ್ರಹ್ಮ ಮತ್ತು ಬೇರೆ ದೇವತೆಗಳಿಗೆಲ್ಲನೂ ದರ್ಶನ ಕೊಟ್ಟಿದ್ದು ದಿವಸ. ಈಗ 6 ತಿಂಗಳು ನಮ್ಮ ಏನು ಒಂದು ದಕ್ಷಿಣಾಯನ ಪುಣ್ಯಕಾಲ ಅಂತಂತಿರುತ್ತೆ, ಆವಾಗ ಅದು ದೇವತೆಗಳಿಗೆಲ್ಲನೂ ರಾತ್ರಿ ಆಗಿರುತ್ತೆ. ಇವಾಗ ಉತ್ತರಾಯಣ ಪುಣ್ಯಕಾಲ ಬರುವಾಗ ಅದು ಹಗಲಾಗತ್ತೆ. ಅದಕ್ಕೆ ಮುಂಚೆ ಇವಾಗ ತಾನೇ ದೇವರು ಎದ್ದು ಎಲ್ಲರಿಗೂ ದರ್ಶನ ಕೊಟ್ಟಿರ್ತಾನೆ ವೈಕುಂಠದಲ್ಲಿ. ಅದೇ ಥರ ನಾವು ಅದನ್ನು ಇಲ್ಲಿ ಸೆಲೆಬ್ರೇಟ್ ಮಾಡಿ ನಮ್ಮ ಶ್ರೀನಿವಾಸ ದೇವ್ರ ದರ್ಶನ ಮಾಡಬೇಕು ಅಂತ ಬಂದಿದ್ವಿ. ಅಮ್ಮ ನೀವು ಹೇಳಿ, ಹೇಗಿತ್ತು ನಿಮ್ಮ ಆಚರಣೆ ಮತ್ತು ಹೇಗಿತ್ತು ನಿಮ್ಮ ದರ್ಶನ ಎಲ್ಲ ಚೆನ್ನಾಗಾಯ್ತು? ದರ್ಶನ ಚೆನ್ನಾಗಾಯಿತು. ಇದು ನಮ್ಮ ವ್ಯಾಸರಾಯ ಮಠದಲ್ಲಿರೋ ಶ್ರೀನಿವಾಸ ದೇವರು ತುಂಬ ಪುರಾತನವಾದ್ದು. ಅದರಿಂದ ಇವತ್ತಿನ ದಿವಸ ನಾವು ಶ್ರೀನಿವಾಸ ದೇವ್ರ ದರ್ಶನ ಆಗಲೇಬೇಕು ಅಂತಿರೋದ್ರಿಂದ ಬೆಳಿಗ್ಗೆ ಬರೋಕ್ಕಾಗಲಿಲ್ಲ, ಯಾಕೆಂದರೆ ತುಂಬ ರಶ್ ಇರುತ್ತೆ ಅಂತ ಇವಾಗ ಬಂದ್ವಿ. ಯಾಕೆಂದರೆ ಉಪವಾಸ ಇರೋದ್ರಿಂದ ಇವತ್ತು 12 ಗಂಟೆ ತನಕ ನಾವು ಶ್ರೀನಿವಾಸ ದೇವ್ರದ್ದು ಎಲ್ಲಿ ಬೇಕಾದ್ರೂ ದರ್ಶನ ಮಾಡ್ಬೋದು. ಆದರೆ ಇದು ತುಂಬ ಹಳೆಯದಾದ್ರಿಂದ ಎಷ್ಟು ವಿಶೇಷ ಅಂದರೆ ಅದು ಯಾರು ಪ್ರತಿಷ್ಠಾಪನೆ ಮಾಡಿದ್ದಾರೆ, ಯಾರು ಅದನ್ನು ಕಟ್ಟಿದ್ದಾರೆ ಮೂರ್ತಿನ ಅವ್ರ ಹೇಗಿರುತ್ತೆ ಅವ್ರದ್ದು ತ್ಯಾಗ ಅಥವಾ ಯೋಗ ಅಥವಾ ಶಕ್ತಿ, ಅದು ದೇವರಲ್ಲಿರುತ್ತೆ ಅಂತ, ನಮ್ಮದು ಪ್ರತಿಮೆನಲ್ಲಿರುತ್ತೆ ಅಂತ ಒಂದು ನಂಬಿಕೆ. ಅದರಿಂದ ನಾವು ಪ್ರತಿ ವರ್ಷ ಇಲ್ಲಿಗೆ ಬರ್ತೀವಿ. ಶ್ರೀನಿವಾಸ ಗೋವಿಂದ ಗೋವಿಂದ, 7 ಕುಂಡಲವಾಡ ಶ್ರೀನಿವಾಸ ಗೋವಿಂದ ಗೋವಿಂದ.